ಸಿಂಹರಾಶಿ, ಹಣದ ಓಡಾಟ ಮನಸ್ಸನ್ನ ಬಹಳ ವಿಚಲಿತರನ್ನಾಗಿ ಮಾಡುವಂತಹದ್ದು. ನಿಮ್ಮ ಕೈಯಲ್ಲಿ ಹಣ ಓಡಾಡ್ತಾ ಇದೆ, ಕೈಯಲ್ಲಿ ಹಣ ಇದೆ ಖರ್ಚಿಗೆ ಬೇಕಾದಷ್ಟು. ಹಾಗಾಗಿ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮನಸ್ಸನ್ನ ಕೇಂದ್ರೀಕರಣ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೇಗೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಅನ್ನುವ ಸ್ಥಿತಿ ನಿಮ್ಮನ್ನ ಕಾಡುವಂಥದ್ದು. ಶಿಸ್ತಿನ ಕೊರತೆ ಇರುತ್ತೆ, ಕೆಲಸಕ್ಕೆ ಅಡ್ಡಿಯಾಗತ್ತೆ. ಯಾವಾಗ ಅಶಿಸ್ತನ್ನ ರೂಢಿಸ್ಕೊಳ್ತೀರಿ, ಅದು ನಿಮ್ಮ ಕೆಲಸಕ್ಕೆ ಅಡ್ಡಿಯನ್ನ ಮಾಡ್ತಕ್ಕಂಥದ್ದಾಗತ್ತೆ. ಶಿಸ್ತುಬದ್ಧವಾದಂತಹ ಜೀವನ ನಿಮಗೂ ಒಳಿತು, ಬೇರೆಯವರಿಗೂ ಕೂಡ ಅದೊಂದು ಮಾದರಿಯಾಗ್ತಕ್ಕಂಥದ್ದು. ಸಾಯಂಕಾಲ ಮನೆಯಲ್ಲಿ ಜಗಳವಾಗ್ತಕ್ಕಂತಹ ಸೂಚನೆ ಇದೆ. ಆದಷ್ಟು ಮೌನವಾಗಿರತಕ್ಕಂಥದ್ದು, ಆ ಜಗಳದಲ್ಲಿ ಭಾಗಿಗಳ ಆಗದೇ ಇರತಕ್ಕಂಥದ್ದು ನಿಮಗೆ ಕ್ಷೇಮ ಅಂತ ಹೇಳಬೇಕು. ನಿಮ್ಮ ಸಲಹೆ ಮಾತು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ನೀವೇನೋ ಹೇಳ್ತಾ ಇರ್ತೀರಿ, ಅದು ಬೇರೆ ಯಾರಿಗೂ ಕೂಡ ಯಾವ ಉದ್ದೇಶ ಅಂತ ಹೇಳಿ ಅರ್ಥ ಆಗದೇ ಇರತಕ್ಕಂಥದ್ದು. ಸಂತೋಷಕ್ಕಾಗಿ ಪ್ರಯತ್ನವನ್ನ ಮಾಡ್ತೀರಿ, ಆದರೆ ಅದು ವಿಫಲವಾಗುತ್ತೆ. ಏನೋ ಆನಂದವನ್ನು ಹೊಂದಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನಗಳೊಂದಷ್ಟು ನಡೆಯುತ್ತೆ, ಪ್ರಯೋಜನ ಆಗದೇ ಇರತಕ್ಕಂಥದ್ದು. ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ದಿವಸ. ನಿಮ್ಮ ಕರ್ತವ್ಯ ಏನಿದೆ ಅದನ್ನ ಸಕಾಲಕ್ಕೆ ಪೂರ್ಣ ಮಾಡ್ತಕ್ಕಂಥದ್ದು, ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನ ಗಳಿಸಲಿಕ್ಕೆ ಅವಕಾಶ ಇದೆ. ಅದು ನಿಮಗೆ ಸಂತೋಷವನ್ನ ಸಮಾಧಾನವನ್ನ ಕೊಡ್ತಕ್ಕಂಥದ್ದು. ಹೊಸ ವ್ಯಾಪಾರದ ಆಸೆ ಇರತಕ್ಕಂಥವರಿಗೆ ಶುಭವಾದಂತಹ ದಿವಸ. ಹೊಸದಾಗಿ ನಾನೇನೋ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳು ಈ ದಿವಸ ಆರಂಭ ಮಾಡಿದರೆ ಅದು ಶುಭವನ್ನ ಕೊಡ್ತಕ್ಕಂಥದ್ದಾಗತ್ತೆ. ಕೆಲಸದ ಒತ್ತಡದಿಂದ ಸಂಸಾರದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯವನ್ನ ಮಾಡ್ತೀರಿ, ಸಾಂಸಾರಿಕವಾಗಿ ಕೆಂಗಣ್ಣಿಗೆ ಗುರಿ ಆಗ್ತೀರಿ. ಕೇವಲ ನಿಮ್ಮ ಕೆಲಸ ಮಾತ್ರ ಮುಖ್ಯವಲ್ಲ, ಕುಟುಂಬದ ಜವಾಬ್ದಾರಿಯೂ ಕೂಡ ನಿಮ್ಮ ಮೇಲೆ ಇರತಕ್ಕಂಥದ್ದು. ಆದಾಯ ಹೆಚ್ಚಾಗಬಹುದು, ಅತಿ ಆಸೆ ಮತ್ತೆ ಮತ್ತೆ ಹುಟ್ಟುಕೊಳ್ಳುತ್ತೆ, ಇದು ಗರಿಗೆದರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಿಮಗೆ ಯಾವಾಗ ಆದಾಯ ಜಾಸ್ತಿ ಆಗುತ್ತೆ ಆಗ ಅತಿ ಆಸೆ ಅಂತಕ್ಕಂಥದ್ದು ಅದ್ರ ಹಿಂದೆ ನಿಮ್ಮನ್ನ ಬಂದು ಕಾಡುವಂಥದ್ದಾಗತ್ತೆ. ಜವಾಬ್ದಾರಿಯನ್ನ ಉತ್ತಮವಾಗಿ ನಿಭಾಯಿಸಬೇಕಾಗುತ್ತೆ. ನಿಮ್ಮ ಕರ್ತವ್ಯ ಏನಿದೆ ಅದಕ್ಕೆ ಎಲ್ಲೂ ಕೂಡ ಚ್ಯುತಿ ಬರಬಾರ್ದು, ಅಪಸ್ವರ ಬರಬಾರ್ದು. ಆ ರೀತಿಯಲ್ಲಿ ನೀವು ಅದನ್ನ ಕಾಪಾಡಬೇಕಾಗತ್ತೆ. ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ಯಾವುದೇ ಕೆಲಸಗಳಿರಲಿ, ನಿಮ್ಮ ಆಲೋಚನೆ ಸರಿಯಾಗಿರಲಿ, ಆನಂತರದಲ್ಲಿ ಅದನ್ನ ಸರಿಯಾಗಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಅಯ್ಯಪ್ಪ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಅತಿಯಾದಂತಹ ನಂಬಿಕೆಯಿಂದ, ಅತಿಯಾದಂತಹ ಸಾಮರ್ಥ್ಯದಿಂದ ನಿಮ್ಮ ಕೆಲಸಗಳು ಎಲ್ಲವೂ ಕೆಟ್ಟು ಹೋಗುತ್ತೆ, ಹಿನ್ನಡೆಯಾಗುತ್ತೆ. ಯಾವುದೋ ಒಂದು ವಿಷಯದಲ್ಲಿ ಅತಿಯಾದಂತಹ ನಂಬಿಕೆ, ಈ ಕೆಲಸ ಆಗೇ ಬಿಡುತ್ತೆ ಅಂತಕ್ಕಂಥದ್ದು. ಇನ್ನೊಂದು ಕಡೆ ನನಗೆ ಆ ಸಾಮರ್ಥ್ಯ ಇಲ್ಲವೇ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆಯನ್ನು ಮಾಡಿಕೊಂಡು ಅದರಲ್ಲಿ ಸೋತು ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಸಹಕಾರ ಕಡಿಮೆ ಇರುತ್ತೆ, ಆ ಸಹಕಾರದ ನ್ಯೂನ್ಯತೆ ಎದ್ದು ಕಾಣ್ತಾ ಇರುತ್ತೆ. ಜೊತೆಗೆ ತಾತ್ವಿಕ ವಿಚಾರಗಳಲ್ಲಿ ಆಸಕ್ತಿ, ಚರ್ಚೆ, ಅದರ ಜೊತೆಗೆ ಜಯವನ್ನು ಗಳಿಸ್ತಕ್ಕಂಥದ್ದು ಕೂಡ ನಿಮ್ಮ ಪಾಲಿಗೆ ಈ ದಿವಸ ಬಹಳ ಸ್ಪಷ್ಟವಾಗಿ ಸೂಚ್ಯವಾಗಿ ತಿಳಿತಾ ಇರತಕ್ಕಂಥದ್ದು. ಗುರಿ ಉದ್ದೇಶಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾವ ಗುರಿಯನ್ನಿಟ್ಟುಕೊಂಡು ನೀವು ಹೆಜ್ಜೆಯನ್ನು ಇಡ್ತಾ ಇದ್ದೀರಿ, ಯಾವ ಉದ್ದೇಶದಲ್ಲಿ ನಿಮ್ಮ ಕೆಲಸಗಳು ಪ್ರಾರಂಭವಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟ ಇದ್ರೆ ಸಾಕು. ಜೀವನದಲ್ಲಿ ಉತ್ತಮವಾದಂತಹ ಅಭ್ಯಾಸಗಳಿರಲಿ, ಸಮಾಜ ಲೋಕ ಮೆಚ್ಚುವಂತಹ ಅಭ್ಯಾಸಗಳಿದ್ದರೆ ಸಾರ್ವಕಾಲಿಕವಾಗಿ ಮನ್ನಣೆ ಸಿಗ್ತಕ್ಕಂಥದ್ದು ನಿಮ್ಮ ಪಾಲಿಗೆ ಬರುತ್ತೆ. ಉಗ್ರ ನರಸಿಂಹನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯಲ್ಲಿ ಗೌಪ್ಯವಾಗಿದ್ದಂತಹ ವಿಚಾರವನ್ನ ಹೊರಹಾಕ್ತೀರಿ, ಮನೆಯ ಗುಟ್ಟನ್ನ ರಟ್ಟು ಮಾಡ್ತೀರಿ, ನಿಮಗೇ ಅವಮಾನವಾಗತ್ತೆ. ಹೀಗ ಅನ್ನುವಂತಹ ಪ್ರಶ್ನೆ ಹೊರಗೆ ಸಮಾಜದಲ್ಲಿ ಏಳತಕ್ಕಂತಹದ್ದು. ವ್ಯಾಪಾರ ಸಂಬಂಧವಾಗಿ ಚರ್ಚೆಯನ್ನು ನಡೆಸಬಹುದು, ಅದಕ್ಕೆ ಅವಕಾಶಗಳಿರುತ್ತೆ. ಆದರೆ ನಿಮ್ಮ ಸಾಧಕ ಬಾಧಕಗಳು, ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿ ಸರಿಯಾದಂತಹ ನಿರ್ಧಾರವನ್ನ ಮಾಡಬೇಕಾದಂತಹದ್ದು. ಸಾಯಂಕಾಲ ಏನೋ ಒಂದು ರೀತಿಯ ಶುಭ ಸಮಾಚಾರವನ್ನು ಕೇಳ್ತೀರಿ, ಮನಸ್ಸಿಗೆ ನೆಮ್ಮದಿ ಆಗ್ತಕ್ಕಂಥದ್ದು, ನಿಟ್ಟುಸಿರನ್ನ ಬಿಡುವಂತಹ ಸಮಯ. ಸಾಲದ ಅವಶ್ಯಕತೆ ಇರುತ್ತೆ, ಸಾಲ ಮಾಡ್ತೀರಿ, ಅದರಿಂದ ಅನುಕೂಲವಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಕೋಪದಿಂದ ಸಂಬಂಧಗಳ ಕಡಿತವಾಗುತ್ತೆ. ಯಾವುದೋ ಕೆಲಸದ ಒತ್ತಡದಲ್ಲಿ ಸಿಟ್ಟನ್ನು ಮಾಡಿಕೊಂಡು ಮಾತಾಡ್ತಕ್ಕಂಥದ್ದು
ಪರಸ್ಪರವಾಗಿ ಇರತಕ್ಕಂತಹ ಸಂಬಂಧಗಳನ್ನು ದೂರ ಮಾಡ್ತಕ್ಕಂಥದ್ದಾಗತ್ತೆ. ಆ ಮಾತು ಬೇರೆಯವರಿಗೆ ನೋವನ್ನು ಉಂಟು ಮಾಡುತ್ತೆ ಅನ್ನುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗುತ್ತೆ. ಚಂಡಿಕಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ.